ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಸನ್. ಇವತ್ತು ನಾವು ಮಾತಾಡ್ತಾ ಇರೋ ವಿಚಾರ ಸ್ಟಾರ್ ವಾರ್. ಎಸ್, ಈ ಸ್ಟಾರ್ ವಾರ್ ಅನ್ನೋದು ಎಲ್ಲ ಕಡೆನೂ ಇದೆ. ಈಗ ಯಾವ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ತೀರಿ, ಬಾಲಿವುಡ್ ಆಗಲಿ, ಸ್ಯಾಂಡಲ್ವುಡ್ ಆಗಲಿ, ಅಥವಾ ಬೇರೆ ಯಾವುದೇ ಸಿನಿಮಾ ರಂಗ ತಗೊಂಡ್ರೂ ಕೂಡ ಅಲ್ಲಿ ಕೆಲವೊಂದಷ್ಟು ಸಿನಿಮಾಗಳು ಬರುವಾಗ ಅಥವಾ ಸಿನಿಮಾ ಬರದೇ ಇರೋ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಸ್ಟಾರ್ ವಾರ್ಗಳನ್ನು ನೋಡ್ತೀವಿ. ಇಲ್ಲಿ ಸ್ಟಾರ್ಗಳು ಪರಸ್ಪರ ಜಗಳ ಆಡ್ತಾರೋ ಇಲ್ವೋ, ಅವರ ಅಭಿಮಾನಿಗಳು ಮಾತ್ರ ಖಂಡಿತವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ. ಕೆಲವೊಂದಿಷ್ಟು ಜನ ನೇರ ಮಾತಿಗೆ ಮಾತು ಬೆಳೆಸ್ಕೊಂಡು ಜಗಳ ಆಡಿದ್ರೆ, ಇನ್ನೊಂದು ಕೆಲವರು ಬರೀ ಡಿಜಿಟಲ್ ಮೀಡಿಯಾದಲ್ಲಿ ಅದು ಪೋಸ್ಟ್ ಹಾಕೋದು, ಅದಕ್ಕೊಂದು ಕಮೆಂಟ್ ಮಾಡೋದು, ಈ ಥರದ ಒಂದಷ್ಟು ಸ್ಟಾರ್ ವಾರ್ಗಳನ್ನು ನೋಡ್ತಾ ಇರ್ತೀವಿ. ಯಾಕೆ ಇವತ್ತು ಈ ವಿಚಾರ ಮಾತಾಡೋದಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿನ್ನೆ ಹುಬ್ಬಳ್ಳಿಯಲ್ಲಿ ಸುದೀಪ್ ಅವರು ಮಾತಾಡಿರುವಂಥ ಒಂದು ರೀತಿ. ಮಾರ್ಕ್ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ, ಅದರ ಪ್ರೀ ರಿಲೀಸ್ ಇವೆಂಟ್ ಅಂದರೆ 25ನೇ ತಾರೀಕೇನು ರಿಲೀಸ್ ಆಗಬೇಕು ಮಾರ್ಕ್, ಅದಕ್ಕಿಂತ ಮುಂಚೆ ಒಂದು ಪ್ರೀ ರಿಲೀಸ್ ಇವೆಂಟನ್ನು ಮಾಡಿದರು. ಆ ಇವೆಂಟ್ನಲ್ಲಿ ಸುದೀಪ್ ಅವರು ಹುಬ್ಬಳ್ಳಿಗೆ ಬಂದಿದ್ದರು. ಹುಬ್ಬಳ್ಳಿಯಲ್ಲಿ ನಿಂತ್ಕೊಂಡು ಅವ್ರ ಮಾತು ಶುರು ಮಾಡಿದಾಗ ಅವರ ಮಾತಿನ ಧಾಟಿ ನೋಡ್ತಾ ಹೋದರೆ, ಬಹುಶಃ ನೀವು ಎಲ್ಲ ಕಡೆ ನೋಡಿರ್ತೀರಿ ಅವ್ರು ಮಾತಾಡಿರುವಂಥ ರೀತಿ. ಹುಬ್ಬಳ್ಳಿ ನೆಲದಲ್ಲಿ ಇಲ್ಲಿ ನಿಂತ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಇದು ಯಾರಿಗೆ ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಅವರು ಶುರು ಮಾಡಿದ್ರು. ಬಟ್ ಯಾಕೆ ಹುಬ್ಬಳ್ಳಿ ನೆಲದಲ್ಲೇ ಅದನ್ನು ಹೇಳಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದರೆ ಅದು ಪ್ರೀ ರಿಲೀಸ್ ಇವೆಂಟ್ ಇದ್ದಿದ್ದರಿಂದ, ಸೊ ತಮ್ಮ ಮೂವಿ ಪ್ರಮೋಷನ್ ಇದ್ದಿದ್ದರಿಂದ ಅವರು ಮಾತಾಡಿದ್ದಾರೆ. ಐ ಥಿಂಕ್ ಸುದೀಪ್ ಅವರು ಈ ವಿಚಾರವನ್ನು ಹುಬ್ಬಳ್ಳಿ ಬಿಟ್ಟು ರಾಜ್ಯದ ಬೇರೆ ಎಲ್ಲೇ ಮಾತಾಡಿದರೆ ಅಥವಾ ಬೇರೆ ಹೊರಗಡೆ ಹೋಗಿ ಮಾತಾಡಿದ್ದರೂ ಕೂಡ ಇದು ಎಲ್ಲಿಗೆ ಮುಟ್ಟಬೇಕಿತ್ತು ಅಲ್ಲಿ ಖಂಡಿತವಾಗ್ಲೂ ಇದು ಮುಟ್ತಾ ಇತ್ತು ಅನ್ನುವಂಥದ್ದು ಒಂದು ವಿಚಾರ. ಅದು ಒಂದು ಕಡೆ ಇರಲಿ. ಅವ್ರು ಏನು ಹೇಳಿದ್ದಾರೆ ಆ ವಿಚಾರವನ್ನು ನಾವಿಲ್ಲಿ ಮಾತಾಡೋಣ. ಆ್ಯಂಡ್ ಯಾಕೆ ಹೇಳಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅವ್ರು ಹೇಳ್ತಾರೆ, ನಾವು ಎಲ್ಲ ಈ ಮಾರ್ಕಿಗೋಸ್ಕರ ಏನೇನು ಪರಿಶ್ರಮ ಪಡಬೇಕು ಅದೆಲ್ಲ ಪಟ್ಟಾಗಿದೆ. ಆ ಜರ್ನಿಯನ್ನು ಈಗ ನಾವು ಬರ್ತಾ ಇದ್ದೀವಿ. ಆ ಜರ್ನಿಯಲ್ಲಿ ಈಗ ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ ಎಲ್ಲರೂ ನೋಡಿ ಅನ್ನುವಂಥದ್ರ ಬಗ್ಗೆ ಈ ಪ್ರಮೋಷನಲ್ ಇವೆಂಟ್ ಇದು. ಸೊ ಅಲ್ಲಿ ಅವ್ರು ಹೇಳ್ತಾರೆ, ನಾವು ಒಂದು ಕಡೆ ಈ ಒಂದು ಪ್ರಮೋಷನಲ್ ಸರ್ಕಸ್ ಇದೆಲ್ಲವೂ ಕೂಡ ಮಾಡ್ತಾ ಇದ್ರೆ, ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಆ ಯುದ್ಧಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ, ನಾವು ನಮ್ಮ ಮಾತಿಗೆ ಬದ್ಧರಿದ್ದೀವಿ ಅನ್ನೋ ಒಂದು ಮಾತುಗಳನ್ನು ಸುದೀಪ್ ಅವರು ಹೇಳಿರೋ ವಿಚಾರ. ಸೊ ಇಲ್ಲಿ ಪ್ರಶ್ನೆ ಬರುವಂಥದ್ದು, ಅವರು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಬಟ್ ಅವರು ಒಂದು ಪಡೆ ಹೊರಗಡೆ ಸಜ್ಜಾಗ್ತಾ ಇದೆ ಅಂತ ಹೇಳಿದಾಗ, ಆ ಪಡೆ ಇದೆಯಲ್ಲ, ಆ ಪಡೆ ಹೊರಡನ್ನೇ ಇಟ್ಕೊಂಡು ಬೇರೆಯವರೆಲ್ಲರೂ ಕೂಡ ಅದನ್ನು ಕಾಂಟ್ರವರ್ಸಿ ಮಾಡಿದ್ರ, ನಿಜಕ್ಕೂ ಸುದೀಪ್ ಅವರು ಆ ಅರ್ಥದಲ್ಲಿ ಹೇಳಿಲ್ವಾ ಗೊತ್ತಿಲ್ಲ. ಸುದೀಪ್ ಅವರೇ ಆ ವಿಚಾರವನ್ನು ಕ್ಲಿಯರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಅದಾದಮೇಲೆ ಮತ್ತೆ ಅವರು ಮುಂದುವರಿಸಿ ಹೇಳ್ತಾರೆ, ಇದುವರೆಗೂ ಕೂಡ ನನ್ನ ಅಭಿಮಾನಿಗಳು ಅನ್ನೋದಕ್ಕಿಂತ ಅವರು ಸ್ನೇಹಿತರು ಅಂತ ಹೇಳಿ ಕರೆದಿದ್ದಾರೆ. ಈ ಹಿಂದೆ ನಾವೀಗ ದರ್ಶನ್ ಅವರು ಎಲ್ಲ ತಮ್ಮ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಹೇಳಿ ಏನು ಕರೀತಾರೋ, ಸುದೀಪ್ ಅವರು ತಮ್ಮ ಅಭಿಮಾನಿಗಳನ್ನ ಸ್ನೇಹಿತರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಅವರು, ನೀವು ನನ್ನ ಮೌನದಿಂದಾಗಿ ಸಾಕಷ್ಟು ಬಾರಿ ಸಹಿಸ್ಕೊಂಡ್ರಿ, ಕಲ್ಲು ತೂರಾಟಗಳೆಲ್ಲ ನಿಮ್ಮ ಮೇಲೆ ನಡೆದಿವೆ, ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಸಹನೆಯಿಂದಾಗಿ ಪಾಪ ನೀವು ಅದನ್ನು ಸಹಿಸ್ಕೋಬೇಕಾಯ್ತು. ಇನ್ನು ಮುಂದೆ ಆ ಥರದ್ದೇನು ಬೇಡ, ನಿಮಗೆ ಯಾರಾದರೂ ಮಾತಲ್ಲಿ ಆ ಥರದ್ದು ಏನಾದರೂ ಒಂದು ಪೆಟ್ಟುಗಳನ್ನು ಕೊಟ್ಟರೆ ನೀವು ಅದಕ್ಕೆ ತಕ್ಕ ಉತ್ತರವನ್ನು ನೀವು ಕೂಡ ಇನ್ನು ಮುಂದೆ ಕೊಡಿ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು. ಕೆಲವರು ಇದನ್ನು ಪ್ರಚೋದನೆ ಅಂತ ಹೇಳ್ಬೋದು, ಕೆಲವರು ಇದನ್ನು ಇಲ್ಲ ಅದೊಂದು ಮಾರ್ಕೆಟಿಂಗ್ ಗಿಮಿಕ್ ಇರ್ಬೋದು, ಅಥವಾ ಒಂದು ಪ್ರಮೋಷನಲ್ ಇವೆಂಟಲ್ಲಿ ಹೇಳಿದಂಥ ಒಂದು ಮಾತು ಅಷ್ಟಕ್ಕೆ ಸೀಮಿತಗೊಳಿಸ್ಬೋದೇನೋ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ಬೋದು. ಈಗ ಪಡೆ ಅನ್ನುವಂಥ ಮಾತಿಗೆ ಬಂದರೆ, ಈ ಪಡೆ ಗಜಪಡೆನ ಹಾಗಾದರೆ, ಅಂದರೆ ನಾವು ಗಜಪಡೆ ಅನ್ನುವಂಥದ್ದನ್ನು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ದರ್ಶನ್ ಅವರ ಒಂದು ಅಭಿಮಾನಿಗಳು ಅಥವಾ ಅವರ ಸೆಲೆಬ್ರಿಟೀಸ್ ಅಂತ ಅವ್ರು ಏನು ಹೇಳ್ತಾರೆ ಅದರ ಟೀಮು. ಸೊ ಆ ಟೀಮನ್ನು ಏನಾದರೂ ಗುರಿಯಾಗಿಸ್ಕೊಂಡು ಸುದೀಪ್ ಅವ್ರು ಹೇಳಿದ್ರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದಕ್ಕೇನೆ ಈಗ ವಿವಾದ ಎದ್ದಿರೋದು. ಇದು ಯಾಕೆ ಎದಳ್ತು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಸುದೀಪ್ ಅವ್ರು ಯಾಕೆ ಈ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಕೂಡ ಇಷ್ಟು ವರ್ಷಗಳಲ್ಲಿ ಸುದೀಪ್ ಅವರನ್ನು ನೋಡಿರೋ ಹಾಗೆ ಅವರು ಮಾತಾಡುವಂಥದ್ದು ಪ್ರತಿಯೊಂದು ಕೂಡ ಒಂದು 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 ವೇಟೇಜ್ ಇಟ್ಕೊಂಡು ಮಾತಾಡ್ತಾರೆ. ಯಾವುದು ಕೂಡ ಲೂಸ್ ಟಾಕ್ಸ್ ಮಾಡೋದಾಗಲಿ, ಏನೋ ಒಂದು ಹೇಳಿಕೆ ಕೊಟ್ಟೆ ಅನ್ನುವಂಥದ್ದು ಯಾವತ್ತೂ ಸುದೀಪ್ ಅವರಿಂದ ಬರಲ್ಲ. ಅವ್ರಿಗೆ ಏನೇ ಹೇಳಿದ್ರು ಕೂಡ ಅದನ್ನು ಯೋಚನೆ ಮಾಡಿ ತುಂಬ ಸಮಚಿತ್ತದಿಂದಲೇ ಅವ್ರು ಮಾತಾಡ್ತಾರೆ. ಎಲ್ಲೇ ಮೀಡಿಯಾ ಮುಂದೆ ಮಾತಾಡಬೇಕಾದಾಗಲೂ ಕೂಡ ಅವರು ತಮ್ಮ ಆ್ಯಂಗರ್ನ ಅಲ್ಲಿ ಯಾವತ್ತೂ ಕೂಡ ತೋರ್ಪಡಿಸೋದಿಲ್ಲ. ತಮ್ಮ ಮಾತಿನಲ್ಲೇ ಯಾರಿಗೆ ತಿಬೇಬೇಕು, ಏನು ಹೇಳಬೇಕು ಅದನ್ನು ತುಂಬ ಸೊಫಿಸ್ಟಿಕೇಟೆಡ್ ಆಗಿ ತುಂಬ ಚೆನ್ನಾಗಿ ಸುದೀಪ್ ಅವರು ಹ್ಯಾಂಡಲ್ ಮಾಡೋದನ್ನು ಈ ವರ್ಷಗಳಲ್ಲೇ ಅವರು ಇಷ್ಟು ಅವರ ಸಿನಿಮಾ ಜರ್ನಿಯಲ್ಲಿ ಅವ್ರು ಕಲ್ತ್ಕೊಂಡು ಬಂದಿದ್ದಾರೆ. ಗೊತ್ತು ಅವರಿಗೆ ಹೇಗೆ ಮಾತಾಡಬೇಕು ಅನ್ನೋದು. ಸೊ ಅಂಥವರಿಂದ ಏನೋ ಒಂದು ಕಾಂಟ್ರವರ್ಸಿ ಆಗತ್ತೋ ಅಥವಾ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಿಜಕ್ಕೂ ತಪ್ಪಾಗತ್ತೆ. ಯಾಕಂದರೆ ಸುದೀಪ್ ಅಂತ ಒಬ್ಬ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡುವಾಗ ಯಾಕೆ ಸುದೀಪ್ ಅವ್ರು ಹೇಳಿದ್ರು ಅನ್ನುವಂಥದ್ದಿದ್ರೆ, ರಾಜುಗೌಡರು ಕೂಡ ಅದಾದಮೇಲೆ ಮಾತಾಡಿದ್ರು. ಇನ್ಫ್ಯಾಕ್ಟ್ ಕಾರಲ್ಲಿ ಬರಬೇಕಾದಾಗ ಸುದೀಪ್ ಅವರಿಗೆ ಒಂದು ಫೋನ್ ಬರುತ್ತೆ, ನೋಡಿ ಈ ಮಾರ್ಕ್ ಸಿನಿಮಾಗೆ ಪೈರಸಿಯ ಕಾಟ ತಟ್ಟೋದಕ್ಕೆ ಇದೆ, ಯಾಕಂದರೆ ಎಲ್ಲರೂ ಒಂಥರ ಪೈರಸಿ ಮಾಡಬೇಕು ಅನ್ನುವಂಥ ಒಂದು ಮೂಡಲಿದ್ದಾರೆ. ಯಾಕಂದರೆ ಈ ಹಿಂದೆ ಪೈಲ್ವಾನ್ ಸಿನಿಮಾಗೂ ಕೂಡ ಆ ರೀತಿ ಆಗಿತ್ತು, ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಮಾತಾಡಿ ಅಂತ ಕೇಳ್ಕೊಂಡ್ರಂತೆ. ಅದು ಸುದೀಪ್ ಅವರು ಮಾತಾಡಿರೋದು. ಅಂದರೆ ಈ ಪಡೆ ಅನ್ನುವಂಥದ್ದು ಏನಿದೆಯಲ್ಲ, ಈ ಪೈರಸಿ ಮಾಡುವಂಥ ಒಂದು ಪಡೆಗೆ ಅವರು ಗುರಿಯಾಗಿಸಿ ಹೇಳಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅವರ ಮಾತಿನ ಒಂದು ಅರ್ಥ. ಬಟ್ ಇಂಡೈರೆಕ್ಟ್ ಆಗಿ ಇನ್ಯಾರಿಗೂ ಹೇಳಿದಾರ ಅದು ಗೊತ್ತಿಲ್ಲ, ಅವರೇ ಅದನ್ನು ಕ್ಲಿಯರ್ ಮಾಡಬೇಕು.
ಸೊ ಪೈರಸಿ ಬಗ್ಗೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇಡೀ ಇಂಡಸ್ಟ್ರಿಗೆ, ಬಹುಶಃ ಅದು ಸಿನಿಮಾ ಇಂಡಸ್ಟ್ರಿ, ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಯಾವುದೇ ಇಂಡಸ್ಟ್ರಿ ಆದರೂ ಕೂಡ ಈ ಪೈರಸಿ ಅನ್ನುವಂಥ ಭೂತ ನಿಜಕ್ಕೂ ಒಂದು ದೊಡ್ಡ ಶಾಪ ಇಂಡಸ್ಟ್ರಿಗೆ. ಅದನ್ನು ಎಷ್ಟೇ ಏನೇ ಮಾಡಿದ್ರು ಕೂಡ ಅದನ್ನು ತಡೆಗಟ್ಟೋದು ಬಹಳ ಕಷ್ಟ ಆಗ್ತಾ ಇದೆ. ಅಲ್ಲ, ಅಷ್ಟೊಂದು ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಸಿನಿಮಾ ನೋಡಬೇಕು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಥಿಯೇಟ್ರಿಗೆ ಹೋಗಿ ನೋಡಿ. ಇಲ್ವಾ ನಿಮ್ಮ ಹತ್ರ ದುಡ್ಡು ಇಲ್ವಾ, ನೋಡೋಕ್ಕಾಗಲ್ವಾ, ಇಲ್ಲ ಟೈಮ್ ಇಲ್ವಾ, ಕಾಯಿರಿ, OTTಲಿ ಬರುತ್ತೆ ಸಿನಿಮಾ ನೋಡಿ. ಅದನ್ನು ಬಿಟ್ಟು ಈ ಪೈರಸಿ ಮಾಡಿಕೊಂಡು, ಈ ಕಾಪಿ ಮಾಡ್ಕೊಂಡು ನೋಡೋದ್ರಲ್ಲಿ ನಿಜಕ್ಕೂ ಅದೇನು ಮಜಾ ನಿಮಗೆ ಸಿಗುತ್ತೆ ಅನ್ನೋಂಥ ನಮಗಂತೂ ಅರ್ಥ ಆಗಲ್ಲ. ಇದು ಬೇಕು ಅಂತ ಒಂದಷ್ಟು ಜನರನ್ನ ತುಳಿಬೇಕು ಅನ್ನೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾರಾ? ವಿ ಡೋಂಟ್ ನೋ. ಬಟ್ ಇದಕ್ಕೆ ಕಡಿವಾಣ ಖಂಡಿತವಾಗ್ಲೂ ಹಾಕಲೇಬೇಕು. ಇದನ್ನ ಸುದೀಪ್ ಅವರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಸುದೀಪ್ ಮಾತ್ರ ಅಲ್ಲ, ಇಂಡಸ್ಟ್ರಿಯ ಬೇರೆ ಬೇರೆ ಜನರು ಕೂಡ ಅದೇ ವಿಚಾರಗಳನ್ನ ಮಾತಾಡೋದು. ಈ ಪೈರಸಿ ವಿರುದ್ಧವಾಗಿ ಹೋರಾಟ ಆಗಬೇಕು. ಈಗ ಮೊನ್ನೆ ರಿಲೀಸ್ ಆದಂತಹ ಡೆವಿಲ್ ಸಿನಿಮಾ, ಅದಕ್ಕೂ ಕೂಡ ಪೈರಸಿಯ ಕಾಟ ಆಗಿದೆ. ಸುಮಾರು 10,500 ಲಿಂಕ್ಗಳನ್ನು ಡಿಲೀಟ್ ಮಾಡ್ತಾರೆ. ಇನ್ನೂ ಕೂಡ ಸಾಧ್ಯ ಆಗ್ತಿಲ್ಲ, ಇನ್ನೂ ಪೈರಸಿ ಆಗ್ತದೆ. ಸೊ ಇಲ್ಲಿರೋದು ಸುದೀಪ್ ಅವರ ಅಭಿಮಾನಿಗಳು ವರ್ಸಸ್ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಒಂದು ತಲೆಯಲ್ಲಿ ಕೂತಿರೋದಂದ್ರೆ, ಸುದೀಪ್ ಅವರ ಅಭಿಮಾನಿಗಳಲ್ಲಿ ಯಾರೋ ಒಬ್ರು ಈ ಡೆವಿಲ್ ಸಿನಿಮಾನ ಪೈರಸಿ ಮಾಡಿಸ್ತಾ ಇದ್ದಾರೆ ಅಂತ, ಇಲ್ಲ ಈ ಡೆವಿಲ್ ಸಿನಿಮಾದಲ್ಲಿ ಅಥವಾ ಈ ದರ್ಶನ್ ಅವರ ಅಭಿಮಾನಿಗಳು ಸೇರ್ಕೊಂಡು ಯಾವುದೋ ಮಾರ್ಕ್ ಸಿನಿಮಾನ ಪೈರಸಿ ಮಾಡಿಸ್ತಾರೆ ಅನ್ನೋದು. ಇದು ಯಾರೇ ಅವರಿದ್ರು ಕೂಡ ಅವ್ರು ಕ್ರಿಮಿನಲ್ಗಳಷ್ಟೇ. ಅವ್ರು ಯಾರ ಫ್ಯಾನ್ಗಳಾಗಿರಲಿ, ಅವ್ರು ಏನೇ ಆಗಿರಲಿ, ಈ ಪೈರಸಿ ಮಾಡುವಂಥವ್ರು ಅವ್ರು ಕ್ರಿಮಿನಲ್ಗಳನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು, ಈ ಕಳ್ತನ ಮಾಡೋದು, ಈ ಸುಲಿಗೆ ಮಾಡುವಂಥದ್ದು ಏನಿರುತ್ತಲ್ಲ, ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಅದು ಕಾನೂನು ಪ್ರಕಾರ ಟ್ರೀಟ್ ಮಾಡಬೇಕು. ಅದನ್ನು ಬಿಟ್ಟು ಈ ಸ್ಟಾರ್ ವಾರ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಅನ್ಸುತ್ತೆ. ಇನ್ನೊಂದು ವಾದ ಬಂತು ಸುದೀಪ್ ಅವ್ರು ಹೇಳಿದಂಥ ವಿಚಾರದಲ್ಲಿ, ಬಹುಶಃ ಆ ಟೀಮ್ ಅಂತ ಹೇಳಿದ್ರೆ 45 ಟೀಮ್ ಇರಬಹುದಾ ಅಂತ. ಯಾಕಂದ್ರೆ ಅರ್ಜುನ್ ಜನ್ಯ ಅವರ 45 ಸಿನಿಮಾ ಕೂಡ ಅದೇ ದಿನ ರಿಲೀಸ್ ಆಗ್ತಾ ಇದೆ, ಮಾರ್ಕ್ ರಿಲೀಸ್ ಆಗುವಾಗ್ಲೇನೆ. ಸೊ ಇಲ್ಲಿ ಶಿವಣ್ಣ ಇದ್ದಾರೆ, ಉಪೇಂದ್ರ ಇದ್ದಾರೆ, ರಾಜ್ಬಿ ಶೆಟ್ಟಿ ಇದ್ದಾರೆ. ಸೊ ಅವ್ರನ್ನ ಗುರಿಯಾಗಿಸಿ ಏನಾದ್ರು ಹೇಳಿದ್ರ ಖಂಡಿತವಾಗ್ಲೂ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸುದೀಪ್ ಅವರ ಒಂದು ರಿಲೇಷನ್ಶಿಪ್ ಬಿಟ್ವೀನ್ ಬೇರೆ ಎಲ್ಲ ಆಕ್ಟರ್ಗಳನ್ನು ಕೂಡ ನಾವು ನೋಡಿದ್ದೀವಿ. ಯಾವುದೂ ಕೂಡ ಪರ್ಸನಲ್ ಇಲ್ಲ. ಅವ್ರಿಗೂ ಕೂಡ ಒಬ್ಬ ಸೂಪರ್ ಸ್ಟಾರ್, ಇನ್ನೊಬ್ಬ ಕೂಡ ಸೂಪರ್ ಸ್ಟಾರ್. ಪ್ರತಿಯೊಬ್ಬರು ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂಥ ಹೀರೋಗಳು ಅವರವರು ಸೂಪರ್ ಸ್ಟಾರ್, ಅವರವರ ಅಭಿಮಾನಿಗಳಿಗೆ ಅವರವರು ಆರಾಧ್ಯ ದೇವರು. ಅದನ್ನು ಬಿಟ್ಟು ನಾನು ಇನ್ನೊಬ್ಬ ಯಾವುದೋ ಹೀರೋ ಬಗ್ಗೆ ಹೇಳ್ತೀನಿ ಅಥವಾ ಇನ್ನೊಬ್ಬ ಹೀರೋ ಇನ್ನೊಬ್ಬನ ಬಗ್ಗೆ ಹೇಳ್ತಾನೆ ಅನ್ನೋಂಥದ್ದು ಅದು ಖಂಡಿತವಾಗ್ಲೂ ಪ್ರಬುದ್ಧತೆಯನ್ನು ತೋರಿಸೋದಿಲ್ಲ. ಅಂಥ ಚಿಕ್ಕ ಮಾತುಗಳನ್ನು ಸುದೀಪ್ ಅವರಂತೂ ಖಂಡಿತವಾಗ್ಲೂ ಆಡೋದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಆ ಪ್ರಬುದ್ಧತೆ ಅಂತೂ ಖಂಡಿತವಾಗ್ಲೂ ಅವ್ರಿಗೂ ಇದ್ದೇ ಇದೆ. ಇನ್ನು ಉಳಿದಂತೆ ಈ ಫ್ಯಾನ್ ವಾರ್ ಮತ್ತಷ್ಟು ಜಾಸ್ತಿ ಆಗೋದಕ್ಕೆ ಕಾರಣ ಅನ್ನುವಂಥದ್ದು ನಿಮಗೂ ಗೊತ್ತಿದೆ. ಧನ್ವೀರಗೌಡ ಅವರು ಮಾಡಿದಂಥ ಒಂದು ಟ್ವೀಟ್, ಅಂದರೆ ಸುದೀಪ್ ಅವ್ರು ಹೇಳೋದಕ್ಕೂ ಅವ್ರು ಟ್ವೀಟ್ ಮಾಡೋದಕ್ಕೂ, ಅವ್ರು ಹೇಳಿದ್ದಕ್ಕೇನೆ ಇವ್ರು ಟ್ವೀಟ್ ಮಾಡಿದ್ರಾ ಅಥವಾ ಸುಮ್ಮನೆ ಇವ್ರು ಟ್ವೀಟ್ ಮಾಡಿದ್ರಾ ಗೊತ್ತಿಲ್ಲ. ಅವರೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಕಾಡಿನಲ್ಲಿ ರಾಜ ಒಬ್ಬನೇ, ಅದೇನಿದ್ರು ಕೂಡ ಸಿಂಹ ಅನ್ನುವಂಥದ್ದು ಎಸ್ ಅಫ್ಕೋರ್ಸ್ ಅದು ಗೊತ್ತಿರೋದೆ. ಬಟ್ ಅದನ್ನು ಯಾರನ್ನ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಅದನ್ನು ಬೇರೆ ಬೇರೆ ರೀತಿಯಾದಂಥ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ವಿಜಯಲಕ್ಷ್ಮಿ ಅವರು ಹೇಳಿದಂಥ ಮಾತು, ದಾವಣಗೆರೆಯಲ್ಲಿ ನಿಂತ್ಕೊಂಡು ಕೆಲವೊಂದಷ್ಟು ಜನ ದರ್ಶನ್ ಅವರು ಹೊರಗಡೆ ಇದ್ದರೆ ಅವರು ಬೆಂಗಳೂರಲ್ಲಿ ಇದ್ದಾರೆ ಅನ್ನುವಂಥದ್ದೇ ಗೊತ್ತಿರೋದಿಲ್ಲ. ಈಗ ದರ್ಶನ್ ಅವರು ಒಳಗಿದ್ದಾರೆ. ಸೊ ಹಾಗಾಗಿ ಮಾತಾಡೋಕ್ಕೆ ಶುರು ಮಾಡಿದರೆ, ಬಟ್ ನೀವು ಯಾರೂ ಕೂಡ ಅದರಿಂದ ಧೃತಿಗೆಟ್ಬಿಡಿ, ಯಾರೂ ಅದನ್ನು ಮನಸ್ಸಿಗೆ ತಗೋಬೇಡಿ. ನಾವು ಮೌನವಾಗಿರಬೇಕು ಅನ್ನುವಂಥದ್ದನ್ನು ದರ್ಶನ್ ಅವರು ಕೂಡ ಹೇಳಿದ್ದಾರೆ. ನಾವು ಹಾಗೇ ಇರೋಣ ಅನ್ನುವಂಥದ್ದನ್ನು ಕೂಡ ವಿಜಯಲಕ್ಷ್ಮಿ ಅವರು ಕರೆ ಕೊಟ್ಟರು. ಇನ್ನು ಸುದೀಪ್ ಅವರ ಮಾತಲ್ಲಿ ಇನ್ನೊಂದು ವಿಚಾರ ನಾವು ಇಲ್ಲಿ ಗಮನಿಸಬೇಕಾಗಿರೋದಂದ್ರೆ, ನಾವೆಲ್ಲರೂ ಇದುವರೆಗೂ ಸುಮ್ಮನಿದ್ವಿ. ಯಾಕೆ ಅಂದರೆ ಹೆಸರಿಗೋಸ್ಕರ, ಒಳ್ಳೆ ಹೆಸರಿರಬೇಕು, ಅದು ಕೆಟ್ಟದಾಗಬಾರ್ದು ಅನ್ನೋದಕ್ಕೋಸ್ಕರ ನಾವೆಲ್ಲ ಸುಮ್ಮನೆ ಇದ್ವಿ ಅನ್ನೋಂಥದ್ದನ್ನು ಹೇಳೋದು. ಇದನ್ನು ಯಾರಿಗೆ ರೆಫರ್ ಮಾಡ್ತಾ ಇದ್ದಾರೆ? ಸೊ ಹೀಗೆ ಕೆಲವೊಂದಷ್ಟು ಡಾಟ್ಸನ್ನು ಕನೆಕ್ಟ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಾವು ಅದನ್ನು ಬೇರೆ ಬೇರೆದಕ್ಕೆ ಲಿಂಕ್ ಮಾಡ್ಕೊಂಡು ಮಾತಾಡ್ಬೋದು. ಬಟ್ ನಿಜಕ್ಕೂ ಅವ್ರು ಯಾರ ಬಗ್ಗೆ ಮಾತಾಡಿದ್ರು ಅನ್ನುವಂಥದ್ದನ್ನು ಅವರೇ ಹೇಳಬೇಕಾಗತ್ತೆ. ಬೇರೆಯವ್ರು ಏನೇ ಮಾತಾಡಿದ್ರು ಕೂಡ ಅದನ್ನು ತರ್ಕ ಮಾಡುವ ರೀತಿಯಲ್ಲಿ ಆಗುತ್ತೆ. ಇನ್ನು ಈ ಪೈರಸಿ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಅದನ್ನು ಧ್ವನಿ ಎತ್ತಲೇಬೇಕು. ಖಂಡಿತವಾಗ್ಲೂ ಈ ಥರದ ಪೈರಸಿ ಆಗಲೇಬಾರ್ದು ಅನ್ನುವಂಥದ್ದು ಅವರವರ ಒಂದು ಮಾತು. ಎಸ್, ಸುದೀಪ್ ಅವರು ಅದಾದಮೇಲೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಆ ಟ್ವೀಟನ್ನು ಇಟ್ಕೊಂಡು ಕೂಡ ಬಹಳ ರೀತಿಯಲ್ಲಿ ವಿಶ್ಲೇಷಣೆಗಳು ನಡೀತಾ ಇದೆ. ಸುದೀಪ್ ಅವರು ಸಿಂಪಲ್ ಆಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಅದನ್ನು ಸಿಂಪಲ್ ಆಗಿ ನೋಡಿ, ಡಾಟ್ ಹಾಕಿ ಆಲ್ ಸೆಟ್ ಅಂತ ಬರೆದು 2 ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ಏನಿದರ ಅರ್ಥ? ಈಗ ಸಾಮಾನ್ಯವಾಗಿ ನಾವು ಕೆಲವೊಂದಷ್ಟು ಮಾತುಗಳನ್ನು ಹೇಳುವಾಗ ಅಂತ ಶುರು ಮಾಡುವಂಥದ್ದು, ಅಥವಾ ಕೆಲವೊಂದು ಹೇಳಿದ ಮೇಲೆ ಡಾಟ್ಗಳನ್ನು ಹಾಕೋದು ಇರುತ್ತೆ, ಎಲ್ಲ ಇರುತ್ತೆ. ಟು ಬಿ ಕಂಟಿನ್ಯೂಡ್ ಅನ್ನುವಂಥದ್ದು, ಅಥವಾ ಮುಂದೆ ಏನೋ ಹೇಳಬೇಕಿತ್ತು ಅದನ್ನು ಬಿಟ್ಟು ನಾನು ಆಲ್ ಸೆಟ್ ಅಂತ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು. ಸೊ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಕೊಂಡು ಇದನ್ನು ಯಾವುದೋ ವೈರಿ ಪಡೆಗೆ ಹೇಳ್ತಾ ಇದ್ದಾರೆ, ನೀವೆಲ್ಲ ರೆಡಿನಾ, ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಅವರು ಅಂತೆಲ್ಲ ಮಾತಾಡೋದು. ಐ ಡೋಂಟ್ ನೋ, ಇದು ನಿಜಕ್ಕೂ ಕೂಡ ಬಾಲಿಶ ಅಂತ ಹೇಳಿ ಅನ್ಸುತ್ತೆ. ಸುದೀಪ್ ಅವರ ಆ ಟ್ವೀಟನ್ನು ಹಾಗೆ ಗಮನಿಸಿ ನೋಡಿ. ಎಲ್ಲವೂ ಸೆಟ್ ಆಗಿದೆಯಾ ಅಂದರೆ ಅಭಿಮಾನಿಗಳನ್ನು ಕೇಳ್ತಾ ಇದ್ದಾರೆ, ನೀವೆಲ್ಲರೂ ರೆಡಿ ಇದ್ದೀರಾ ಮಾರ್ಕ್ ಸಿನಿಮಾ ನೋಡೋದಕ್ಕೆ? ಯಾಕಂದ್ರೆ ಅವ್ರ ಮುಂದಿನ ಲೈನ್ಸ್ ಅದೇ ಇದೆ, ಮಾರ್ಕ್ ದ ಫಿಲ್ಮ್. ಅಂದರೆ ನಿಮ್ಮ ಸ್ಕ್ರೀನ್ಗಳನ್ನು ನೀವು ಈಗಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಈಗ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ, ನೀವು ನಿಮ್ಮ ಸ್ಕ್ರೀನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸೀಟ್ ಬುಕ್ ಮಾಡಿಕೊಂಡು ಸಿನಿಮಾ ನೋಡೋಕೆ ಕಾಯಿರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಆ ಟ್ವೀಟಲ್ಲಿ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಇಟ್ಸ್ ಮೈ ಒಪಿನಿಯನ್. ಖಂಡಿತವಾಗ್ಲೂ ಇದರಲ್ಲಿ ಬೇರೆ ಯಾರೋ ಹೇಳ್ತಾ ಇದ್ದಾರೆ ಅಥವಾ ಇನ್ನೇನೋ ಅನ್ನುವಂಥದ್ದಲ್ಲ. ನನಗನ್ಸಿದ್ದು ಸುದೀಪ್ ಅವರು ಯಾಕೆ ಅದನ್ನು ಹೇಳಬೇಕು, ಬೇರೆ ಯಾರಿಗೂ ಗುರಿಯಾಗಿಸ್ಕೊಂಡು ಯಾಕೆ ಮಾತಾಡಬೇಕು? ಒಬ್ಬ ಪ್ರಬುದ್ಧ ನಟನಾಗಿರೋರು ಈ ರೀತಿಯಾಗಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು.
ಅದೇನೇ ಇರಲಿ, ಒಟ್ಟಿನಲ್ಲಿ ಈಗ ಸುದೀಪ್ ಅವ್ರು ಹೇಳಿದಂಥ ಒಂದು ಮಾತು ಮಾರ್ಕ್ ಸಿನಿಮಾ ವಿಚಾರದಲ್ಲಿ ಅಥವಾ ಅದು ಪ್ರಮೋಷನಲ್ ಸಂದರ್ಭದಲ್ಲಿ ಹೇಳಿದ್ರು ಅಥವಾ ಪೈರಸಿ ತಡಿಬೇಕು ಅನ್ನುವಂಥದ್ದನ್ನು ಹೇಳಿದ್ರು, ಅದನ್ನು ಅವ್ರು ಹೇಳಿದ್ದಾರೆ. ಬಟ್ ಇದನ್ನು ದೊಡ್ಡದಾಗಿ ಮಾಡಿಕೊಂಡು ಸ್ಟಾರ್ ವಾರ್ ಥರ ಮಾಡ್ಕೊಳ್ಳೋದು, ಒಬ್ಬರ ಸಿನಿಮಾಗೆ ಇನ್ನೊಬ್ರು ಏನೋ ಒಂದು ತೊಂದರೆ ಕೊಡುವಂಥದ್ದು ಅದು ಸರಿಯಲ್ಲ. ಎಲ್ಲರೂ ಕೂಡ ಪ್ರಬುದ್ಧರಾಗಿರಬೇಕು. ಕೆಲವೊಂದು ಹೇಳಿಕೆಗಳನ್ನು ಹಾಗೆ ತಗೊಂಡು ಅದನ್ನು ಬಿಟ್ಟು ಮುಂದುವರಿತಾ ಇರಬೇಕು. ಎಲ್ಲವೂ ಕೂಡ ಆಗಬೇಕಾಗಿರುವಂಥದ್ದು ಕನ್ನಡ ಸಿನಿಮಾ ಒಳಿತಿಗೋಸ್ಕರ. ಅದನ್ನು ಬಿಟ್ಟು ಕಚ್ಚಾಡ್ಕೊಂಡು ನಿಲ್ಲುವಂಥದ್ದು, ಅದಕ್ಕೆ ಮತ್ತಷ್ಟು ತುಪ್ಪ ಸುರಿಯುವಂಥ ಒಂದು ಕೆಲಸ ಖಂಡಿತವಾಗ್ಲೂ ಆಗಬಾರ್ದು. ನಿಮಗೇನು ಅನ್ಸುತ್ತೆ ಈ ಒಂದು ವಿವಾದದ ಬಗ್ಗೆ? ನೀವು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.